ವೆಲ್ಕಮ್ ಟು ಶಾಂತಲಾಸ್ ಕಿಚನ್. ಇವತ್ತು ರವೆ ಕೋಡ್ಬಳೆ ಮಾಡೋದು ಹೇಗೆ ಅಂತ ನೋಡೋಣ. ಇದು ಈಸಿ ಡೈಜೆಸ್ಟಿವ್, ಶುಗರ್ ಪೇಷಂಟ್ಸು ಕೂಡ ತುಂಬ ಒಳ್ಳೆಯದು. ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು, ಇದು ಚಿರೋಟಿ ರವೆ ತೊಗೊಂಡಿದ್ದೀನಿ 2 ಕಪ್ಪು, ಅರ್ಧ ಕಪ್ಪಷ್ಟು ಮೈದಾ, ಉಪ್ಪು, ಅಚ್ಕಾರದ ಪುಡಿ, ಜೀರಿಗೆ, ಓಂಕಾಳು, ಇಂಗು, ಎಣ್ಣೆ ಸ್ವಲ್ಪ ಕಾಯಿಸ್ಬಿಟ್ಟು ರವೆ ಇದು ಮೈದಾ ಉಪ್ಪು ಎಲ್ಲ ಹಾಕಿ ಕಲಸಿದ್ಮೇಲೆ ಬಿಸಿ ಮಾಡಿಬಿಟ್ಟು ಚೆನ್ನಾಗಿ ಹಾಕಿ ಕಲಿಸ್ಬಿಟ್ಟು ಆಮೇಲೆ ನೀರಾಕಿ ಕಲಿಸ್ಬೇಕು. ಮತ್ತು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಬೇಕು. ಫಸ್ಟ್ ಇದನ್ನೆಲ್ಲ ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಇಲ್ಲಿ ಎಣ್ಣೆ ಕೂಡ ಕಾಯಕ್ಕಿಟ್ಟಿದ್ದೀನಿ ನೋಡಿ. ಒಂದು 2-3 ಸ್ಪೂನಷ್ಟು ಎಣ್ಣೆ ಚೆನ್ನಾಗಿ ಕಾಯಲಿ. ರವೆ ಹಿಟ್ಟಿಗೆ ಹಾಕಿ ಕಲಸೋಣ. ಇವಾಗ ಈ ಥರ ಒಂದು ಪ್ಲೇಟ್ ತಗೊಂಡು ಪ್ಲೇಟ್ಗೆ ಫಸ್ಟು ರವೆ 2 ಕಪ್ಪಷ್ಟು, ಮೈದಾ, ಉಪ್ಪು ಖಾರ ನೋಡ್ಕೊಳ್ಳಿ, ನಿಮ್ಗೆ ಎಷ್ಟು ರುಚಿಗೆ ಬೇಕಷ್ಟೋ ಅಷ್ಟು ಉಪ್ಪು. ಫಸ್ಟು ಇಷ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಎಣ್ಣೆ ಬಿಸಿ ಆದಮೇಲೆ ಈ ಹಿಟ್ಟಿಗೆ ಹಾಕೋಣ. ಈ ಥರ ಕೈಯಲ್ಲಿ ಫಸ್ಟಿಗೆ ಕಲಿಸ್ಕೊಂಬಿಡಿ. ಕಾದಿರೋ ಅಂಥ ಎಣ್ಣೆನ ಈ ಥರ ಬಿಸಿ ಇರಬೇಕು ಎಣ್ಣೆ. ಈ ಥರ ರವೆ ಮೇಲೆ ಕ್ಲೀನಾಗಿ ಹಾಕ್ಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಕೈಯಿಂದ ಚೆನ್ನಾಗಿ ಫಸ್ಟ್ ಇದನ್ನು ಕಲಿಸ್ಕೊಂಡು ಆಮೇಲೆ ಖಾರ, ಓಂಕಾಳು, ಜೀರಿಗೆ, ಇಂಗು ಹಾಕೋಣ. ಬಿಸಿ ಇರುವಾಗ ಕೈ ಇಡಬೇಡಿ. ರವೆ ಜೊತೆ ಫಸ್ಟ್ ಈ ಥರ ಮಿಕ್ಸ್ ಮಾಡ್ಕೊಂಡು ಎಣ್ಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಓಂಕಾಳು, ಜೀರಿಗೆ, ಇಂಗು, ಆಮೇಲೆ ಅಚ್ಕಾರದ ಪುಡಿ ನೋಡ್ಕೊಳ್ಳಿ, ಖಾರ ಎಷ್ಟು ಬೇಕೋ ಅಷ್ಟು. ಈ ಥರ ಫಸ್ಟ್ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ಹಾಕಿ ಚೆನ್ನಾಗಿ ಚಪಾತಿ ಹಿಟ್ಟಿನಂಗೆ ಕಲಿಸ್ಕೊಳ್ಳಿ. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ಮೆತ್ತಗೂ ಇರಬಾರ್ದು. ಕಲಸಿದ್ಮೇಲೆ ಒಂದು ಅರ್ಧ ಗಂಟೆ ನೆನೆಯೋಕೆ ಬಿಟ್ಬಿಡೋಣ. ಆಮೇಲೆ ಕೋಡ್ಬಳೆ ಮಾಡೋಣ. ಇವಾಗ ನೀರು ಹಾಕಿ ಕಲಿಸ್ಕೊಳ್ಳೋಣ. ಈ ಥರ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡು ಈ ಥರ ದೊಡ್ಡ ಪ್ಲೇಟ್ ಆಗಲಿ ಬೇಸನ್ ಆಗಲಿ ತೊಗೊಂಡ್ರೆ ನಮಗೆ ನಾದೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಕಲಸಿ ಒಂದು 1/2 ಅವರ್ ಮುಚ್ಚಿಟ್ಬಿಡೋಣ. ಅವಾಗ ಕೋಡ್ಬಳೆ ತುಂಬ ಚೆನ್ನಾಗಿ ಬರುತ್ತೆ. ತಕ್ಷಣ ಕರಿಬಾರ್ದು ಇದನ್ನು. ನೀವು ಎಷ್ಟು ಚೆನ್ನಾಗಿ ನಾದಿದ್ರೆ ಅಷ್ಟು ಚೆನ್ನಾಗಿ ಬರುತ್ತೆ ಕೋಡ್ಬಳೆ, ಕ್ರಿಸ್ಪಿಯಾಗಿ. ಇವಾಗ ಇದನ್ನು ಮುಚ್ಚಿಟ್ಬಿಡೋಣ. ಕ್ಲೀನಾಗಿ ಈ ಥರ ಕಲಸಿದ್ಮೇಲೆ ಹಾಫ್ ಆನ್ ಅವರ್ ಆಗಿದೆ. ಕೋಡ್ಬಳೆ ಹಿಟ್ಟು ಕಲಸಿಟ್ಟಿದ್ವಲ್ಲ ನೋಡಿ, ಚೆನ್ನಾಗಿ ಸಾಫ್ಟ್ ಆಗಿದೆ. ಈ ಥರ ಕೈಯಲ್ಲಿ ಒಂದ್ಸರಿ ಕ್ಲೀನಾಗಿ ನಾದ್ಕೊಂಡ್ಬಿಟ್ಟು ಒಂದು ಮಣೆ ತಗೊಂಡು ಮಣೆಗೆ ಈ ಥರ ಸ್ವಲ್ಪ ಎಣ್ಣೆ ಸವರ್ಕೊಳ್ಳಿ. ಎಣ್ಣೆ ಸವರ್ಕೊಂಡು ಕೋಡ್ಬಳೆ ಶೇಪಲ್ಲಿ ಮಾಡ್ಕೋಬೇಕು. ಈ ಥರ ಫಸ್ಟ್ ರೋಲ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಸೈಜ್ ಬೇಕೋ ಅದು ಆ ಥರ ರೋಲ್ ಮಾಡಿಕೊಂಡು ಕೈಯಲ್ಲಿ ಈ ಥರ ರೋಲ್ ಮಾಡಿಕೊಂಡು ಈ ಥರ ರೌಂಡಾಗಿ ಸುತ್ಕೊಳ್ಳಿ. ಎಡ್ಜಸ್ನ ಸ್ವಲ್ಪ ಕ್ಲೀನಾಗಿ ಪ್ರೆಸ್ ಮಾಡಿ ಎಲ್ಲ ಈ ಥರ ಮಾಡಿಟ್ಕೊಂಡು ಒಂದೇ ಸರಿ ಆಯಿಲಲ್ಲಿ ಡೀಪ್ ಫ್ರೈ ಮಾಡಿ. ಒಂದು ಸರಿಗೆ ಎಷ್ಟೆಷ್ಟು ಒಂದು 5-6 ಹಾಕ್ಕೊಂಡು ಡೀಪ್ ಫ್ರೈ ಮಾಡಿ. ಎಲ್ಲ ಈ ಥರ ಮಾಡ್ಕೊಳ್ಳೋಣ. ಫಸ್ಟು ಈ ಥರ ಎಲ್ಲ ಮಾಡಿಟ್ಕೊಂಡಿದ್ದೀವಲ್ಲ, ಇದನ್ನು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡೋಣ. ಇವಾಗ ಎಣ್ಣೆ ಕೂಡ ಕಾಯಕ್ಕಿಟ್ಟಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿದೆ. ಈ ಥರ ಒಂದೊಂದೇ ಕೋಡ್ಬಳೆ ಪಕ್ಕದಲ್ಲೇ ಬಿಡೋಣ. ಈ ಥರ ಇಟ್ಟರೆ ಕ್ಲೀನಾಗಿ ಫ್ರೈ ಆಗುತ್ತೆ. ದಪ್ಪ ತಳ ಇರೋವಂಥ ಈ ಥರ ಅಗ್ಲಕ್ಕಿರೋ ಪಾತ್ರೆ ಆಗಲಿ ಬಾಣಲಿ ಆಗಲಿ ತಗೊಳ್ಳಿ. ತೆಳುವಾಗಿರೋ ತೊಗೋಬೇಡಿ, ಚೆನ್ನಾಗಿ ಫ್ರೈ ಆಗೋಲ್ಲ. ಈವನ್ನಾಗಿ ಇದು ಫ್ರೈ ಆಗುತ್ತೆ. ಇವಾಗ
ಎರಡು ಕಡೆ ಒಂದು ಕಡೆ ಸ್ವಲ್ಪ ಫ್ರೈ ಆದಮೇಲೆ ಇನ್ನೊಂದು ಕಡೆ ತಿರುಗಿಸಿ ಎರಡು ಕಡೆ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆಯಲ್ಲಿ ಈ ಥರ ಫ್ರೈ ಆಗಿದೆ. ಎರಡು ಕಡೆ ಫ್ರೈ ಮಾಡಿದ್ಮೇಲೆ ಈ ಥರ ಗೋಲ್ಡನ್ ಕಲರ್ ಆಗಿದೆ ನೋಡಿ. ಇವಾಗ ತೆಗೆದುಬಿಡೋಣ. ತೆಗೆದುಬಿಟ್ಟು ತಣ್ಣಗಾದ್ಮೇಲೆ ಒಂದು ಡಬ್ಬಕ್ಕೆ ಸ್ಟೋರ್ ಮಾಡಿ ಇಟ್ಕೋಬೋದು. 15 ಡೇಸ್ ಆದರೂ ಇರುತ್ತೆ, ಏನಾಗೋದಿಲ್ಲ. ನೋಡಿ ಫ್ರೆಂಡ್ಸ್, ಕ್ರಿಸ್ಪಿ ಆ್ಯಂಡ್ ಟೇಸ್ಟಿ ಕೋಡ್ಬಳೆ, ರವೆ ಕೋಡ್ಬಳೆ ರೆಡಿ ಇದೆ. ನೀವು ಸೇಮ್ ಮೆಜರ್ಮೆಂಟಲ್ಲಿ ಮಾಡ್ಕೊಳ್ಳಿ, ಸೇಮ್ ಇಂಗ್ರೀಡಿಯೆಂಟ್ಸು. ನಿಮಗೆ ಜಾಸ್ತಿ ಕ್ವಾಂಟಿಟಿ ಬೇಕು ಅಂದರೆ ಮೆಜರ್ಮೆಂಟ್ ಡಬಲ್ ಮಾಡ್ಕೊಳ್ಳಿ. ಕ್ರಿಸ್ಪಿಯಾದ ರವೆ ಕೋಡ್ಬಳೆ ರೆಡಿ ಟು ಈಟ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.